ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದಿನಕ್ಕೊಂದು ರುಚಿ ಋಷಭ್ಸ್ ರುಚಿ. ನಾನು ಇವತ್ತು ಒಂದು ಬನ್ ದೋಸೆ ಮಾಡ್ಲಿತ್ತೀನಿ. ಅದು ಭಾಳ ಕಡಿಮೆ ಸಮಯದಾಗ ಆಗ್ತದೆ, ಕಡಿಮೆ ಐಟಮ್ದಿಂದ ಆಗ್ತದೆ. ಮೂರು ಐಟಮ್ ಅವ ಅದಕ್ಕೆ. ಆಮೇಲೆ ಅದ್ರ ಜೋಡಿ ನಾನು ಬೀಟ್ರೂಟ್ ಆ್ಯಡ್ ಮಾಡೀನಿ. ಭಾಳ ಮಸ್ತ್ ಆಗ್ಯದ ಅದು. ಈ ವಿಡಿಯೋ ಒಟ್ಟ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಬೀಟ್ರೂಟ್ ದೋಸೆ ಮಾಡೀನಿ, ಭಾಳ ಚಂದ ಕಾಣ್ತದ. ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ನೀವು ನ್ಯಾಚುರಲ್ ಕಲರ್ ಉಪಯೋಗಿಸ್ರಿ, ಫುಡ್ ಕಲರ್ ಉಪಯೋಗಿಸ್ಬೇಡ್ರಿ. ಫುಡ್ ಕಲರ್ ಹೆಲ್ತಿಗೆ ಚಲೋ ಅಲ್ಲ. ನಾನು ಬೀಟ್ರೂಟ್ ಉಪಯೋಗಿಸೀನಿ. ನ್ಯಾಚುರಲ್ ಕಲರ್ ಬಂದದ, ಟೇಸ್ಟು ಬಂದದ. ಈಗ ನೀವು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿದ್ದಿಲ್ಲ ಅಂದ್ರೆ ಆನ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ದೋಸೆ ಹೇಗೆ ಮಾಡೋದಂತ ನೋಡೋಣ. ನಾವು ಇವತ್ತು ಬನ್ ದೋಸೆ ಮಾಡ್ಲಿತ್ತೀವಿ. ಬನ್ ದೋಸೆ ಮಾಡಲಿಕ್ಕೆ ಅಕ್ಕಿ ನೆನೆ ಹಾಕೊಳ್ಳೋಣ. ರೇಷನ್ ಅಕ್ಕಿ, ಚುನ್ಮುರಿ, ಮೆಂತೆ ಮತ್ತು ಅರ್ಧ ಬಟ್ಲು ಮೊಸರು. ಈಗ ಅಕ್ಕಿ ಹಾಕೊಳ್ಳೋಣ. ನಾನು ಈ ಸೈಜಿಂದು ಒಂದು ಬಟ್ಲ ತೊಗೊಂಡಿನಿ. ನಾನು ಇದರಿಂದ 4 ಹಾಕೋತೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕೋತೀನಿ. ನಾನು 4 ಬಟ್ಲಿಕ್ಕೆ 1 ಚಮಚ ಮೆಂತೆ ಹಾಕೋತೀನಿ. ನೀವು ಮೆಂತೆ ಎಷ್ಟು ಹಾಕೊಂಡ್ರೂ ಏನಾಗೋದಿಲ್ಲ. ನೀವು ಮೆಂತೆ ಜಾಸ್ತಿ ಹಾಕೊಂಡ್ರೆ ಹಿಟ್ಟು ಹುಳಿ ಆಗೋದಿಲ್ಲ, ಟೇಸ್ಟ್ ಬರ್ತದೆ ಮತ್ತು ಕಲರ್ ಬರ್ತದೆ. ಈಗ 4-5 ಸಲ ಇದನ್ನು ಅಕ್ಕಿ ತೊಳ್ಕೊಬೇಕು. ಯಾಕಂದ್ರೆ ನಾವು ಪುಡಿ ಹಚ್ಕೊಂಡಿರ್ತೀವಿ, ಹುಳ ಆಗಬಾರ್ದಂತ. ಚೆಂದಾಗಿ ತೊಳ್ಕೊಬೇಕು. ಈಗ ಹುಳಿ ಮೊಸರು ಇದ್ರಾಗ ಹಾಕೊಳ್ಳೋಣ. ಇದು ನಾವು 4-5 ಗಂಟೆ ನೆನೆ ಹಾಕಿಡಬೇಕು. ಅಕ್ಕಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೆನೆ ಹಾಕ್ಲಿಕ್ಕೆ ಇಡೋಣ. ಈ ಚುನ್ಮುರಿನ ತೊಯ್ಸ್ಕೊತೀನಿ. ನಾನು ಅರ್ಧದಷ್ಟು ಚುನ್ಮುರಿ ತೊಗೊಂಡಿನಿ. ಸ್ವಲ್ಪ ಜಾಸ್ತಿ ನೆನೆ ಹಾಕಿದ್ರೆ ಹಿಟ್ಟು ಹುಳಿ ಬಿಡ್ತದೆ. ಈಗ ಇದನ್ನು ಒಂದು ಕಡೆ ಬೆಳಗ್ಗೆ ನೆನೆ ಹಾಕಿ ರಾತ್ರಿ ಮಿಕ್ಸಿಗೆ ಹಾಕಿರಿ. ನಮಗೆ ಬೆಳಗ್ಗೆ ತಿಂಡಿ ಮಾಡ್ಕೋಬೋದು. ಅಕ್ಕಿ ನಾನು ಬೀಟ್ರೂಟ್ ವಾಸನೆ ಬರ್ಲಿಕ್ಕಿತ್ತದ. ಈಗ ಇದ್ರ ಕಲರ್ ಕಾಂಬಿನೇಷನ್ ಭಾರಿ ಆಗ್ಯದ. ರೆಡ್ ಚಟ್ನಿ, ರೆಡ್ ದೋಸೆ. ಈಗ ಇದನ್ನು ತಕ್ಕೊಂಡು ಇದನ್ನೊಂದು ಬೌಲಿಗೆ ತಕ್ಕೊಂಡು ರೆಸ್ಟಿಗೆ ಇಟ್ಬಿಡೋಣ. ಈಗ ಇದೊಂದು ಬೌಲಿಗೆ ತಕ್ಕೋತೀನಿ. ಅದು ಇನ್ಸ್ಟಂಟಾಗಿ 1 ತಾಸು ಮುಚ್ಚಿಟ್ಟು ಇದನ್ನೆಲ್ಲ ಹುಳಿ ಬರೆಸ್ತೀನಿ. ಇದೊಂದು 2 ರೆಸ್ಟಿಗೆ ಇಡ್ತೀನಿ. ಈಗ ಬನ್ ದೋಸೆ ಜೋಡಿ ಕೆಂಪು ಉಳ್ಳಾಗಡ್ಡಿ ಚಟ್ನಿ ಮಾಡೋಣ. ಅದಕ್ಕೆ ಏನೇನು ಬೇಕೋ ನೋಡೋಣ. ನಾನು ನೆನೆಸಿಟ್ಟಿದ್ದು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8-10 ನೆನೆ ಹಾಕ್ಕೊಂಡಿನಿ. ಹಸಿ ಕೊಬ್ಬರಿ ಅರ್ಧ ಬಟ್ಲ ಇಟ್ಕೊಂಡಿನಿ. ಈ ಸೈಜಿಂದು ಒಂದು ಉಳ್ಳಾಗಡ್ಡಿ ಹೆಚ್ಚಿ ಬಾಯ್ಲ್ ಮಾಡ್ಕೊಂಡಿನಿ. ಜೀರಿಗೆ, ಅರಿಶಿಣ, ಕರಿಬೇವು, ಸ್ವಲ್ಪ ಬೆಲ್ಲ, ಒಂದು 5-6 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಉಪ್ಪು, ಹೊಂದ್ಕೊಳ್ಳಿಕ್ಕೆ ಪುಟಾಣಿ, ಫ್ರೆಶ್ ಕೊತ್ತಂಬರಿ ಅದ. ನಾನು ಪುದೀನ ಹಾಕ್ಲಿಕ್ಕಿಲ್ಲ, ಬೆಳ್ಳುಳ್ಳಿ ಹಾಕೋದ್ರಿಂದ. ನೀವು ಬೇಕಂದ್ರೆ ಪುದೀನ ಹಾಕೋರಿ.
ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿನಿ. ಈಗ ಚಟ್ನಿ ಮಿಕ್ಸರ್ಗೆ ಹಾಕೊಳ್ಳೋಣ. ಚಟ್ನಿ ಮಿಕ್ಸಿಗೆ ಹಾಕೊಳ್ಳೋಣ. ಬೆಳೆಸ್ಕೊಂಡಿದ್ದು ಉಳ್ಳಾಗಡ್ಡಿ, ಕೆಂಪು ಮೆಣಸಿನ್ಕಾಯಿ, ಹಸಿ ಉದುರಿಸ್ತೀನಿ. ಕರಿ ಎಳ್ಳು, ಬಿಳಿ ಎಳ್ಳು, ಇದು ಮಸ್ತ್ ಕಾಣ್ತದೆ, ಟೇಸ್ಟು ಬರ್ತದೆ.